ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಲಾಂಗ್ ಗೇಮ್. ಇವತ್ತಿನ ಟಾಪಿಕ್ಕು ತುಂಬ ಸಿಂಪಲ್ಲು ಬಟ್ ತುಂಬ ಕನ್ಫ್ಯೂಷನ್ ಆಗಿರೋ ಎರಡು ವರ್ಡ್ಸು. ಮೊದಲನೇದು ಅಸೆಟ್ಟು, ಇನ್ನೊಂದು ಲಯಬಿಲಿಟೀಸ್. ಹಾಗಿದ್ರೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಸೆಟ್ ಅಂದರೆ ಏನು, ಲಯಬಿಲಿಟೀಸ್ ಅಂದರೆ ಏನು, ನಮ್ಮ ಹತ್ರ ಇರೋ ಯಾವ ವಸ್ತು ಅಸೆಟ್ಟಿಗೆ ಸೇರಿಕೊಳ್ಳುತ್ತೆ ಮತ್ತು ನಮ್ಮ ಹತ್ರ ಇರೋ ಯಾವ ವಸ್ತುಗಳು ಲಯಬಿಲಿಟೀಸ್ಗೆ ಸೇರಿಕೊಳ್ಳುತ್ತೆ ಅಂತ. ತುಂಬ ಜನ ಅಂದ್ಕೊಂಡಿರ್ತಾರೆ ನನ್ನ ಹತ್ರ ಇರೋ ಮನೆ, ಇಲ್ಲ ನನ್ನ ಹತ್ರ ಇರೋ ಕಾರು, ನನ್ನ ಹತ್ರ ಇರೋ ಬೈಕ್, ನಾನು ತಗೊಳ್ಳೋ ಕಾಸ್ಟ್ಲಿ ಫೋನ್ಗಳು, ಇದೆಲ್ಲ ನನ್ನ ಹತ್ರ ಇರುತ್ತೆ, ಸೊ ನಾನು ಪರ್ಚೇಸ್ ಮಾಡಿದ್ದೀನಿ, ಇದೆಲ್ಲ ನನ್ನ ಅಸೆಟ್ ಅಂತ. ಆದರೆ ರಿಯಲ್ ವರ್ಲ್ಡಲ್ಲಿ ಅಸೆಟ್ ಅಂದ್ರೇ ಬೇರೆ. ಇದನ್ನು ಸಿಂಪಲ್ಲಾಗಿ ಹೇಳಬೇಕಂದ್ರೆ ಅಸೆಟ್ಟು ಮತ್ತು ಲಯಬಿಲಿಟೀಸು. ಅಸೆಟ್ ಅಂದರೆ ಯಾವುದು ಐಟಮ್ಗಳು ನಮ್ಮ ಪಾಕೆಟ್ಗೆ ಅಥವಾ ನಮ್ಮ ಅಕೌಂಟ್ಗೆ ದುಡ್ಡನ್ನ ತಂದು ಹಾಕುತ್ತೋ ಅದು ಅಸೆಟ್ಟು. ಇದು ಲಯಬಿಲಿಟೀಸ್ ಅಂದರೆ ನಮ್ಮ ಅಕೌಂಟಲ್ಲಿರೋ ದುಡ್ಡನ್ನ ಯಾವುದು ಐಟಮು ಖಾಲಿ ಮಾಡುತ್ತೋ ಅದು ಲಯಬಿಲಿಟೀಸ್. ಇಲ್ಲಿ ಎಲ್ಲ ಐಟಮ್ಮು ಅಸೆಟ್ಟಿಗೆ ಬರಲ್ಲ, ಎಲ್ಲ ಐಟಮ್ಮು ಲಯಬಿಲಿಟೀಸ್ಗೆ ಬರಲ್ಲ. ನಾವು ಆ ಐಟಮ್ನ ಯಾವ ರೀತಿ ಯೂಸ್ ಮಾಡ್ತೀರಿ ಅನ್ನೋದ್ರ ಮೇಲೆ ಅದು ನಮಗೆ ಅಸೆಟ್ ಆಗುತ್ತಾ ಇಲ್ಲ ಅದು ನಮಗೆ ಲಯಬಿಲಿಟೀಸ್ ಆಗುತ್ತಾ ಅಂತ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಇದು ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಥರ ಬರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವೀಗ ಒಂದು ಹೊಸ ಐಫೋನ್ನ ಪರ್ಚೇಸ್ ಮಾಡ್ತೀರಾ. ಆ್ಯಾವ್ರೇಜ್ ಪ್ರೈಸ್ ಐಫೋನ್ದು 1 ಲ್ಯಾಕ್ 1.5 ಲ್ಯಾಕ್ವರೆಗೂ ಇರುತ್ತೆ. ಸೊ ನೀವು ಆ ಐಫೋನ್ನ ಬರೀ ಕಾಲ್ ಮಾಡೋದಕ್ಕೆ, ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೋದಕ್ಕೆ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದಕ್ಕೆ ಯೂಸ್ ಮಾಡ್ತಿದ್ರೆ ಅದು ನಿಮ್ಮ ಲಯಬಿಲಿಟೀಸ್ ಆಗುತ್ತೆ. ಯಾಕೆಂದರೆ ನೀವು ಆ ಐಫೋನ್ನ ತೊಗೊಂಡ್ಮೇಲೆ ಒಂದು ನಿಮ್ಮ ಫುಲ್ ಕ್ಯಾಶಲ್ಲಿ ಕೊಟ್ಟು ತೊಗೊಂಡಿರ್ತೀರ, ಇಲ್ಲ ನೀವು ಎವ್ರಿ ಮಂತ್ ಅದಕ್ಕೆ EMI ಕಟ್ತಿರ್ತೀರ. ಮತ್ತು ಇವಾಗ ಆ ಫೋನ್ಗೆ ತೊಗೊಳ್ಳೋ ಸ್ಕ್ರೀನ್ ಗಾರ್ಡು ಅಥವಾ ಫೋನ್ ತೊಗೊಳ್ಳೋ ಬ್ಯಾಕ್ ಪೌಚು ಮತ್ತು ಅದೇನಾದ್ರು ರಿಪೇರಿ ಆಯಿತು ಅಂದರೆ ಖರ್ಚು, ಅದೆಲ್ಲನೂ ನಿಮ್ಮ ಹತ್ರ ಇರೋ ದುಡ್ಡನ್ನ ಹೊರಗಡೆ ಹಾಕ್ತಾ ಇರುತ್ತೆ. ಸೊ ಆವಾಗ ಅದು ಲಯಬಿಲಿಟೀಸ್ ಅಂಡರಲ್ಲಿ ಬರುತ್ತೆ. ನೀವು ಅದೇ ಐಫೋನ್ನ ನೀವು ವಿಡಿಯೋ ಎಡಿಟ್ ಮಾಡೋದಕ್ಕಾಗಲಿ, ಇಲ್ಲ ಯೂಟ್ಯೂಬ್ ಬ್ಲಾಗ್ಸ್ ಮಾಡೋದಕ್ಕೆ, ಇಲ್ಲ ಅಂದರೆ ಯಾವುದಾದ್ರು ಒಂದು ಹೊಸ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ರೆ, ಸೊ ಆವಾಗ ನಿಮಗೆ ಅದು ಲಯಬಿಲಿಟೀಸ್ ಅಂಡರ್ ಬರಲ್ಲ, ಅದು ನಿಮಗೆ ಅಸೆಟ್ ಅಂಡರಲ್ಲಿ ಬರುತ್ತೆ. ಯಾಕಂದರೆ ನಿಮಗೆ ಆ ವಿಡಿಯೋಯಿಂದ ನೀವು ಅರ್ನ್ ಮಾಡೋದಕ್ಕೆ ಯೂಸ್ ಮಾಡ್ತಿರ್ತೀರ. ಸೊ ಹೀಗೆ ಪ್ರತಿಯೊಂದು ಐಟಮ್ಮು ಅವ್ರವ್ರ ಲೈಫಲ್ಲೇ ಅಸೆಟಲ್ಲಿ ಅಂಡರ್ ಬರುತ್ತಾ ಇಲ್ಲ ಲಯಬಿಲಿಟೀಸ್ ಅಂಡರ್ ಬರುತ್ತಾ ಅಂತ ಅವರೇ ಡಿಸೈಡ್ ಮಾಡಬೇಕು. ಈಗ ಇನ್ನೊಂದು ಎಕ್ಸಾಂಪಲ್ ತೊಗೋಬೇಕಂದ್ರೆ, ಎಲ್ಲರೂ ಹೇಳ್ತಾರೆ ನನ್ನ ಕಾರು ನಾನು ಅಸೆಟ್ಟು, ನಾನು ಅದಕ್ಕೆ ಇಷ್ಟು ಲಕ್ಷ ಖರ್ಚು ಮಾಡಿ ತೊಗೊಂಡಿದ್ದೀನಿ ಅಂತ. ಆದರೆ ನಾನು ತುಂಬ ಜನ ನೋಡಿದ್ದೀನಿ, ಕಾರ್ ತೊಗೊಂಡಿರ್ತಾರೆ, ಯಾವಾಗಲೂ ಅವ್ರ ಮನೆ ಹತ್ರ ನಿಲ್ಲಿಸ್ಕೊಂಡಿರ್ತಾರೆ. ಸೊ ಅದರಿಂದ ಅವ್ರಿಗೆ ಯಾವುದೇ ಥರದ ಇನ್ಕಮ್ ಬರ್ತಿರೋದಿಲ್ಲ. ಯಾವಾಗಲೂ 2 ತಿಂಗಳು 3 ತಿಂಗಳಿಗೆ ಒಂದ್ಸಲಿ ಅದನ್ನು ಯೂಸ್ ಮಾಡ್ತಾರೆ ಮತ್ತು ಅಲ್ಲೇ ನಿಲ್ಲಿಸ್ತಾರೆ. ನೀವು ಕಾರ್ನ ಅಲ್ಲೇ ನಿಲ್ಲಿಸಿರಲಿ ಬಿಡಲಿ, ನೀವು ಅದಕ್ಕೆ ಪೆಟ್ರೋಲ್ ಹಾಕ್ಸ್ಲೇಬೇಕಾಗುತ್ತೆ, ನೀವು ಅದಕ್ಕೆ ಸರ್ವಿಸ್ ಮಾಡಿಸ್ಲೇಬೇಕು, ನೀವು ಅದಕ್ಕೆ ಮೇಂಟೆನೆನ್ಸ್ ಅಂತ ಇಷ್ಟು ದುಡ್ಡು ನೀವು ಸ್ಪೆಂಡ್ ಮಾಡಲೇಬೇಕು. ಆವಾಗಷ್ಟೇ ನಿಮ್ಮ ಗಾಡಿ ಕಂಡೀಷನಲ್ಲಿರುತ್ತೆ. ಸೊ ಆವಾಗ ಏನಾಗುತ್ತೆ, ಆ ಗಾಡಿ ನಿಮ್ಮ ಅಕೌಂಟಲ್ಲಿರೋ ದುಡ್ಡನ್ನ ಖಾಲಿ ಮಾಡ್ತಾ ಬರ್ತಾ ಇರುತ್ತೆ. ಸೊ ಆವಾಗ ಆ ಕಾರು ನಿಮಗೆ ಲಯಬಿಲಿಟೀಸ್ ಅಂಡರಲ್ಲೇ ಬರುತ್ತೆ. ಸೊ ಅದೇ ಇನ್ನೊಬ್ಬ ವ್ಯಕ್ತಿ ಜೀವನದಲ್ಲಿ ಅದೇ ಕಾರ್ನ ಅವರು ಕ್ಯಾಬಾಗಿ ಯೂಸ್ ಮಾಡ್ತಿರ್ತಾರೆ, ಇಲ್ಲ ಬೇರೆಯವ್ರಿಗೆ ಕ್ಯಾಬಾಗಿ ಟ್ರಾವೆಲ್ಸಲ್ಲಿ ಬಿಟ್ಟಿರ್ತಾರೆ. ಸೊ ಅವಾಗ ಏನು ಮಾಡುತ್ತೆ, ಆ ಟ್ರಾವೆಲ್ಸಲ್ಲಿ ಆ ಕ್ಯಾಬಿಂದ ಅವನ ಅಕೌಂಟ್ಗೆ ದುಡ್ಡು ಬರ್ತಾ ಇರುತ್ತೆ. ಸೊ ಆವಾಗ ಅವನಿಗೆ ಆ ಕಾರಿಂದ ದುಡ್ಡು ಅವನ ಅಕೌಂಟ್ಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಅದನ್ನು ಅವನ ಲೈಫಲ್ಲಿ ಅದು ಅಸೆಟ್ ಆಗಿ ಬದಲಾಗ್ತಾ ಹೋಗುತ್ತೆ. ಹಾಗಂತ ಎಲ್ಲರ ಕಾರು ಅಸೆಟ್ಟೇ ಆಗಲ್ಲ, ಎಲ್ಲರ ಕಾರು ಲಯಬಿಲಿಟಿನೇ ಆಗೋದಿಲ್ಲ. ಸೊ ಒಬ್ಬೊಬ್ಬರು ಜೀವನದಲ್ಲಿ ಒಂದೊಂದು ಐಟಮ್ಗಳು ಒಂದೊಂದು ಥರ ರಿಯಾಕ್ಟ್ ಆಗುತ್ತೆ. ಸೊ ನೀವು ಮುಂದೆ ನಿಮ್ಮ ಜೀವನದಲ್ಲಿ ತೊಗೊಳ್ಳೋದಕ್ಕಿಂತ ಮುಂಚೆ ಆ ಐಟಮು ನನಗೆ ಅಸೆಟ್ ಅಂಡರಲ್ಲಿ ಬರುತ್ತಾ ಲಯಬಿಲಿಟೀಸ್ ಅಂಡರಲ್ಲಿ ಬರುತ್ತಾ ಅಂತ ಯೋಚನೆ ಮಾಡಿ, ಆಮೇಲೆ ಅದಕ್ಕೆ ನೀವು ಅಷ್ಟು ಅಮೌಂಟು ಕೊಡೋದು ವರ್ತ್ ಇದೆಯಾ ಇಲ್ವಾ ಯೋಚನೆ ಮಾಡಿ ಆಮೇಲೆ ಅದನ್ನು ಪರ್ಚೇಸ್ ಮಾಡಿ. ಇದೇ ರೀತಿ ನೀವು ಮನೆ ಎಕ್ಸಾಂಪಲಲ್ಲೂ ನೋಡ್ಬೋದು. ಈಗ ನಿಮ್ಮ ಮನೆಯಲ್ಲಿ 3 ಜನ 4 ಜನ ಇದ್ದರೆ ನಿಮಗೆ 3 BHK 4 BHK ಮನೆಗಳ ಅವಶ್ಯಕತೆ ಇರೋದಿಲ್ಲ. ಆದರೂ ನೀವು 3 ಜನಕ್ಕೆ ಅಷ್ಟು ದೊಡ್ಡ ಮನೆ ತೊಗೊಂಡಿರ್ತೀರ ಮತ್ತು ನೀವು ಅದಕ್ಕೆ ರೆಂಟ್ ಪೇ ಮಾಡ್ತಿರ್ತೀರ, ಇಲ್ಲ ನೀವು ಓನ್ ಹೌಸ್ ಅಂತಲೇ ಇಟ್ಕೊಂಡ್ರು ನಿಮಗೆ ಆ ಹೋಮಿಂದ ಅಷ್ಟು ದೊಡ್ಡ ಮನೆ ನಿಮಗೆ ಅವಶ್ಯಕತೆ ಇರೋದಿಲ್ಲ.
ನೀವಿರೋ 3 ಜನಕ್ಕೆ 4 ಜನಕ್ಕೆ 1 BHK ಇಲ್ಲ 2 BHK ಮನೆ ಸಾಕಾಗಿರುತ್ತೆ. ಸೊ ನೀವು ಸುಮ್ಮನೆ 3 BHK 4 BHK ತೊಗೊಂಡ್ರೆ ಆವಾಗ ನಿಮ್ಗೆ ಅದು ಅಸೆಟ್ ಯಾವತ್ತೂ ಆಗೋದಿಲ್ಲ ಮನೆ. ಅದು ನಿಮಗೆ ಲಯಬಿಲಿಟೀಸಲ್ಲೇ ಬರುತ್ತೆ. ಯಾಕೆಂದರೆ ಈಗ 4 BHK ಮನೆ ಮೇಂಟೈನ್ ಮಾಡೋದು, ಮತ್ತು ಅಷ್ಟಕ್ಕೂ ಕರೆಂಟ್ ಬಿಲ್ ಕಟ್ಟೋದು, ಅಷ್ಟಕ್ಕೂ ವಾಟರ್ ಸಪ್ಲೈ ಕೊಡೋದು, ಮತ್ತು ಅದಷ್ಟನ್ನ ಮೇಂಟೈನ್ ಮಾಡೋಕ್ಕೆ ನೀವು ಕ್ಲೀನರ್ನ ಇಲ್ಲ ಹೋಮ್ ಮೇಡ್ನ ಅಪಾಯಿಂಟ್ ಮಾಡೇ ಮಾಡ್ತೀರಾ. ಸೊ ಅದೆಲ್ಲ ನಿಮಗೆ ಲಯಬಿಲಿಟೀಸ್ ಅಂಡರಲ್ಲೇ ಬರುತ್ತೆ. ಅದೇ ನೀವು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಆ 1 BHK 2 BHK ನೀವಿದ್ದು ಈ ಮಿಕ್ಕಿರೋ ರೂಮ್ಸ್ನ ಇಲ್ಲ ಮಿಕ್ಕಿರೋ ಪೋರ್ಷನ್ನ ನೀವು ರೆಂಟ್ ಬರೋ ಥರ ಮಾಡಿಕೊಂಡ್ರೆ ಆವಾಗ ನಿಮಗೆ ಅದರಿಂದ ಒಂದು ಪ್ಯಾಸಿವ್ ಇನ್ಕಮ್ಮು ಜನ್ರೇಟ್ ಆಗುತ್ತೆ, ಮತ್ತು ಅದರಿಂದ ನಿಮಗೆ ಒಂದು ರೆಂಟಲ್ ಅಂತ ಬರ್ತಾನೆ ಹೋಗ್ತಿರುತ್ತೆ. ಸೊ ಆವಾಗ ನಿಮ್ಗೆ ಏನಾಗುತ್ತೆ, ಆ ವೇಸ್ಟಾಗಿ ಇರೋ ರೂಮ್ಸ್ ಆಗಲಿ ಮನೆ ಆಗಲಿ ನಿಮಗೆ ಅದರಿಂದ ನೀವು ಪ್ಯಾಸಿವ್ ಇನ್ಕಮ್ನ ಜನ್ರೇಟ್ ಮಾಡ್ತೀರಾ. ಸೊ ಆವಾಗ ನಿಮಗೆ ಅದೇ ಮನೆ ಲಯಬಿಲಿಟೀಸಿಂದ ಅಸೆಟ್ಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಪರ್ಮನೆಂಟ್ ಅಸೆಟ್ ಲಿಸ್ಟಲ್ಲಿ ಬರೋದಂದರೆ ಇಲ್ಲಿ ಯಾವಾಗಲೂ ನಿಮ್ಮ ಸ್ಯಾಲ್ರಿ ಅಸೆಟ್ ಲಿಸ್ಟಲ್ಲಿ ಬರೋದೇ ಇಲ್ಲ. ಯಾಕೆಂದರೆ ನೀವು ಅದನ್ನು ಇವತ್ತಲ್ಲ ನಾಳೆ ನಿಂತು ಹೋಗುತ್ತೆ. ಅಸೆಟ್ ಅಂದರೆ ಯಾವಾಗಲೂ ಅದರದ್ದು ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗೋದೆ. ಫಾರ್ ಎಕ್ಸಾಂಪಲ್ ಅಂದರೆ ನೀವು ಇನ್ವೆಸ್ಟ್ ಮಾಡೋ ಸ್ಟಾಕ್ಸು ಅದು ಒಳ್ಳೆ ಸ್ಟಾಕ್ಸ್ ಅಲ್ಲ, ಅಲ್ಲಿ ರಿಸ್ಕ್ ಇರುತ್ತೆ, ಬಟ್ ನಿಮಗಲ್ಲಿ ಗ್ರೋ ಆಗೋ ಚಾನ್ಸು ತುಂಬ ಇರುತ್ತೆ. ಅದೇ ರೀತಿ ನೀವೇನಾದರೂ SIP ಮಾಡ್ತಿದ್ರೆ ಇಲ್ಲ ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಿದ್ರೆ ಸೊ ಅದೆಲ್ಲ ನಿಮಗೆ ಅಸೆಟ್ ಆಗುತ್ತೆ. ನಿಮಗೆ ಕಷ್ಟ ಕಾಲದಲ್ಲಿ ಇಲ್ಲ ಮುಂದೆ ಫ್ಯೂಚರಲ್ಲಿ ನಿಮಗೆ ಅದೊಂದು ಸೇಫ್ಟಿ ಲಾಕರ್ ಥರ ಇರುತ್ತೆ. ಫ್ಯೂಚರಲ್ಲಿ ಲಯಬಿಲಿಟೀಸ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕಿಂತ ಜಾಸ್ತಿ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಫೋಕಸ್ ಮಾಡಿ. ಹಾಗಂತ ನೀವು ಲಯಬಿಲಿಟೀಸು ನಿಮ್ಮ ಲೈಫ್ಗೆ ಖುಷಿ ಕೊಡ್ಬೋದು, ಆದರೆ ನೀವು ಎಷ್ಟು % ಆಫ್ ಯುವರ್ ಸ್ಯಾಲ್ರಿನ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಫ್ಯೂಚರು ನಿಂತಿರುತ್ತೆ. ಅದೇ ನೀವು ಅಸೆಟ್ ಮೇಲೆ ಮಾಡೋದ್ರಿಂದ ಇವತ್ತಲ್ಲ ನಾಳೆ ಅದು ನಿಮಗೆ ಯೂಸ್ ಆಗೇ ಆಗುತ್ತೆ. ಸೊ ನಿಮ್ಮ ಹತ್ರ ಜಾಸ್ತಿ ದುಡ್ಡು ಇತ್ತು ಅಂದರೆ ನೀವು ಲ್ಯಾಂಡಲ್ಲಿ, ರಿಯಲ್ ಎಸ್ಟೇಟಲ್ಲಿ ಇಲ್ಲ ರೆಂಟಲ್ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಆದರೆ ನಿಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಂದರೆ ನೀವು ಸ್ಟಾಕ್ಸಲ್ಲಿ ಇಲ್ಲ SIPಗಳನ್ನ ಮಾಡಿ. SIP ನೀವು 500 ರೂಪಾಯಿಂದ ಮಾಡಿದ್ರು ನಿಮಗೆ SIPನೇ, ಬಟ್ ನಿಮಗೆ ಫ್ಯೂಚರ್ ರಿಟರ್ನ್ಸು ಸಿಕ್ಕೇ ಸಿಗುತ್ತೆ. ಯಾವಾಗಲೂ ನೀವು ಅಸೆಟ್ ಮೇಲೆ ಫೋಕಸ್ ಮಾಡಿ. ಲಯಬಿಲಿಟೀಸ್ನ ಆದಷ್ಟು ಕಮ್ಮಿ ಮಾಡೋದಕ್ಕೆ ಟ್ರೈ ಮಾಡಿ. ಬ್ರ್ಯಾಂಡೆಡ್ ಬಟ್ಟೆ ತೊಗೊಳ್ಳೋದಾಗಲಿ, ಬ್ರ್ಯಾಂಡೆಡ್ ಫೋನು ನಿಮ್ಗೆ ಅವಶ್ಯಕತೆ ಇಲ್ಲ ಅಂದರೂ ತೊಗೊಳ್ಳೋದಾಗಲಿ. ಆಗಲೇ ಹೇಳ್ದಂಗೆ ನಿಮಗೆ ಫೋನಿಂದ ಈ ಥರ ಯೂಟ್ಯೂಬ್ ಮಾಡೋದು ಇಲ್ಲ ನಾನು ಏನೋ ಎಡಿಟಿಂಗ್ ಕಲಿತಾ ಇದ್ದೀನಿ ಆ ಥರ ಟೈಮಲ್ಲಿ ಮಾತ್ರ ನೀವು ಕಾಸ್ಟ್ಲಿ ಫೋನು, ಕ್ವಾಲಿಟಿ ಫೋನ್ಸ್ನ ತೊಗೊಳ್ಳಿ. ಜನರಲ್ ಯೂಸ್ಗೆ ಬೇಸಿಕ್ಸ್ ಇವಾಗ ಚೆನ್ನಾಗಿರೋದೇ ಸಿಗುತ್ತೆ. ಬೇಸಿಕ್ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳ್ಳಿ. ಈಗಿನ ಜನ್ರೇಷನಲ್ಲಿ ತುಂಬ ಒಂದು ದೊಡ್ಡ ವೇಸ್ಟ್ ಲಯಬಿಲಿಟಿ ಮಾಡ್ತಿರೋದು ಅದು ಅವರು ತೊಗೊಳ್ಳೋ ಕಾಸ್ಟ್ಲಿ ಡ್ರೆಸ್ಗಳು. ನೀವು ಯಾವ ಥರ ಯೋಚನೆ ಮಾಡಿದ್ದೀರಾ? ನೀವು ತೊಗೊಳ್ಳೋ ಬ್ರ್ಯಾಂಡೆಡ್ ಬಟ್ಟೆಗಳು ನಿಮ್ಮ ಅಕೌಂಟ್ಗೆ ಯಾವತ್ತಾರು ಅದರಿಂದ ₹1 ದುಡ್ಡು ಅದರಿಂದ ಜನ್ರೇಟ್ ಆಗಿದೆಯಾ ಅಂತ ಯೋಚನೆ ಮಾಡಿ. ಯಾಕೆಂದರೆ ನೀವೀಗ ಒಂದು ಜೊತೆ ಬ್ರ್ಯಾಂಡೆಡ್ ಬಟ್ಟೆ ತೊಗೊತೀನಿ ಅಂದರೆ ಮಿನಿಮಮ್ 2,000, 3,000, 4,000 ಎಲ್ಲ ಖರ್ಚು ಮಾಡ್ತೀರಾ. ಅದೇ ನೀವು ತೊಗೊಳ್ಳೋ ಕಾಸ್ಟ್ಲಿ ಶೂಗಳು 10,000 ಶೂಗಳ ಗಂಟ ಕೆಲವರು ತೊಗೊತಾರೆ. ಆದರೆ ನೀವು ಯಾವ ಥರ ಯೋಚನೆ ಮಾಡಿದ್ದೀರಾ ಆ ಶೂಯಿಂದ ನನಗೆ ಏನು ಉಪಯೋಗ ಆಗ್ತಿದೆ ಅಂತ? ಹೌದು, ನಿಮಗೆ ಆ ಕ್ಷಣಕ್ಕೆ ಇಲ್ಲ ಅದನ್ನು ಹಾಕ್ಕೊಂಡಿದ್ದು ಫಸ್ಟ್ ಟೈಮ್ ಇಲ್ಲ ಸೆಕೆಂಡ್ ಟೈಮ್ ನಿಮಗೆ ಆ ಖುಷಿ ಫೀಲ್ ಆಗುತ್ತೆ, ಆ ಬ್ರ್ಯಾಂಡೆಡ್ ಬಟ್ಟೆ ಅನ್ನೋ ಫೀಲ್ ಬರುತ್ತೆ. ಆದರೆ ನಿಮಗೆ ಫ್ಯೂಚರಲ್ಲಿ ಅದರಿಂದ ಏನಾದರೂ ಗ್ರೋ ಆಗ್ತಿದ್ದೀನಾ ಅನ್ನೋ ಒಂದು ಥಾಟ್ನ ಇನ್ನು ಮುಂದೆ ತೊಗೊಳ್ಳೋದಕ್ಕೆ ಮುಂಚೆ ಯೋಚನೆ ಮಾಡಿ. ನೀವು ಅದೇ 2,000, 3,000 ಇಲ್ಲ ಅದೇ 5,000, 10,000ನ ಯಾವುದೋ ಒಂದು ಮ್ಯೂಚುವಲ್ ಫಂಡಲ್ಲೋ ಇಲ್ಲ ಯಾವುದೋ ಒಂದು ಸ್ಟಾಕಲ್ಲಿ ಹಾಕಿದ್ರೆ ಇವತ್ತೆಲ್ಲ ನಾಳೆ ನಿಮ್ಗೆ ಅದು ಒಂದು ರೂಪಾಯಿನಾದ್ರು ಅದು ನಿಮಗೆ ಅಂತ ಜನ್ರೇಟ್ ಮಾಡಿ ಕೊಡುತ್ತೆ ಅನ್ನೋ ನಂಬಿಕೆ ಇದ್ದಾಗ ನಿಮಗೆ ಅದನ್ನು ಸೇವ್ ಮಾಡೋ ಥರನೂ ಆಗುತ್ತೆ. ಮತ್ತು ಇನ್ನೊಂದು ನೀವು ಅದನ್ನು ಅಸೆಟ್ನ ಬಿಲ್ಡ್ ಮಾಡೋ ಕಾನ್ಸೆಪ್ಟನ್ನ ನೀವು ಬಿಲ್ಡ್ ಮಾಡ್ಕೊಳ್ತಾ ಹೋಗ್ತೀರಾ. ಏನಾದರೂ ರಿಚ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಇವೆರಡು ಕಾನ್ಸೆಪ್ಟ್ದು ಡಿಫ್ರೆನ್ಷಿಯೇಟ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಏಕೆಂದರೆ ಬಡವ್ರು ಏನು ಅಂದ್ಕೊಂಡಿರ್ತಾರೆ, ಅವರು ಇನ್ವೆಸ್ಟ್ ಮಾಡೋದೆಲ್ಲ ಲಯಬಿಲಿಟಿ ಮೇಲೆ ಇರುತ್ತೆ, ಆದರೆ ಅವರು ಅದನ್ನು ನಾನು ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿರ್ತಾರೆ. ಆಗಲೇ ನಾನು ಹೇಳ್ದಂಗೆ ಮನೆ ಕಟ್ಬಿಟ್ಟು ಬಿಡ್ತಾರೆ, ಆದರೆ ಮನೆಯಿಂದ ಅವ್ರಿಗೆ ಏನೂ ಯೂಸ್ ಆಗ್ತಿರಲ್ಲ. ಆದರೂ 20 ವರ್ಷ 25 ವರ್ಷ ಆ ಮನೆಗೆ EMI ಕಟ್ಟಿ ಅವ್ರ ಲೈಫೇ ಎಂಡ್ ಆಗ್ತಾ ಹೋಗ್ಬಿಟ್ಟಿರುತ್ತೆ. ಸೊ ಅವ್ರೇನು ಯೋಚನೆ ಮಾಡ್ತಾರೆ, ನನ್ನ ಮನೆ ನನಗೆ ಅಸೆಟ್ ಅಂತ ಯೋಚನೆ ಮಾಡ್ತಾರೆ. ಆದರೆ ರಿಚ್ ಪೀಪಲ್ಸ್ಗೆ ಗೊತ್ತಿರುತ್ತೆ ಮನೆ ಯಾವತ್ತೂ ಅಸೆಟ್ ಆಗೋಲ್ಲ, ಅದು ಯಾವತ್ತಿದ್ರೂ ಲಯಬಿಲಿಟಿನೇ ಅಂತ. ಅದಕ್ಕೆ ಶ್ರೀಮಂತರು ಯಾವತ್ತೂ ಅವ್ರ ಮನೆಗಿಂತ ಅವ್ರ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ನೋಡ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತು ಬಿಸ್ನೆಸ್ಸಲ್ಲಿ ನಾನು ಗ್ರೋ ಆಗೋ ಚಾನ್ಸ್ ಇರುತ್ತೆ, ಆದರೆ ಮನೆ ಯಾವತ್ತೂ ಗ್ರೋ ಆಗೋಲ್ಲ ಅಂತ. ನೆಕ್ಸ್ಟ್ ಟೈಮು ನೀವು ಯಾವುದೇ ಐಟಮ್ನ ತೊಗೋಬೇಕಾದ್ರೆ ಒಂದು ಸಲ ಯೋಚನೆ ಮಾಡಿ, ಈ ಐಟಮ್ಮು ನನಗೆ ಅಸೆಟ್ ಅಂಡರಲ್ಲಿ ಬರುತ್ತಾ, ಲಯಬಿಲಿಟಿ ಅಂಡರಲ್ಲಿ ಬರುತ್ತಾ ಅಂತ. ಯಾಕೆಂದರೆ ಒಬ್ಬೊಬ್ಬರು ಲೈಫಲ್ಲಿ ಒಂದೊಂದು ಐಟಮ್ಮು ಒಂದೊಂದು ಅಂಡರಲ್ಲಿ ಬರುತ್ತೆ. ನಾನು ಆಗಲೇ ಹೇಳ್ದಂಗೆ ಕಾರು ಮತ್ತು ಫೋನು
ಅದು ಜಸ್ಟ್ ಎಕ್ಸಾಂಪಲ್. ಅದೇ ಥರ ತುಂಬ ವಸ್ತುಗಳು ಸಿಗುತ್ತೆ ನಿಮ್ಮ ಲೈಫಲ್ಲಿ. ಸೊ ಯೋಚನೆ ಮಾಡಿ, ನೀವು ಆ್ಯಕ್ಚುಲ್ ಅಸೆಟ್ನ ಬೈ ಮಾಡ್ತಿದ್ದೀರಾ ಇಲ್ಲ ಆ್ಯಕ್ಚುಲ್ ಅದು ಲಯಬಿಲಿಟಿನ ಅಂತ ಯೋಚನೆ ಮಾಡಿ ಆಮೇಲೆ ಅದನ್ನು ಪರ್ಚೇಸ್ ಮಾಡಬೇಕಾ ಬೇಡವಾ, ಪರ್ಚೇಸ್ ಮಾಡಿದ್ರು ಯಾವ ರೇಂಜಲ್ಲಿ ನಾನು ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡಿ ಆಮೇಲೆ ಅದಕ್ಕೆ ಇನ್ವೆಸ್ಟ್ ಮಾಡಿ. ಸೊ ಥ್ಯಾಂಕ್ ಯು.